ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋಲಿ ಒಂದು ರುಚಿಕರವಾದ ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕುದೀತಾ ಇರೋ ಬಿಸಿ ನೀರಿಗೆ ನಾನು ಸೋಯಾ ಚಂಕ್ಸ್ನ ಹಾಕಿ ಒಂದು 3-4 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಅದು ಸ್ವಲ್ಪ ಸೋಕಾಗಲಿ. ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಇದು ನಾನು ಮೆನ್ಷನ್ ಮಾಡಿದ್ದೀನಿ. ಸೇಮ್ ಎಲ್ಲ ಅದೇ ರೀತಿ ತಗೊಳ್ಳಿ. ಐಟಮ್ಸ್ ಎಲ್ಲನೂ ತಗೊಂಡು ಚೆನ್ನಾಗಿ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ನಾನು ಹೇಳಿದ್ನಲ್ಲ, ಒಂದು 5 ಮಿನಿಟ್ಸ್ ಬಿಟ್ಟಿದೆ ಅಂತ. ಸೊ ಅದನ್ನು ತೆಗೆದು ಫುಲ್ಲು ಸ್ಕ್ವೀಸ್ ಮಾಡಿಬಿಡಿ. ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇದು 1 ಪಾಟ್ ಬಿರಿಯಾನಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಆನಿಯನ್ನು ಹಾಕ್ಕೊಳ್ಳಿ ಸಾಕು, 1 ಗ್ಲಾಸ್ಗೆ. ನಾನಿಲ್ಲಿ 1 ಗ್ಲಾಸ್ದು ಮೆಜರ್ಮೆಂಟೇ ಹೇಳ್ತಾ ಇರೋದು. ಆನಿಯನ್ಸ್ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಹೊಟ್ಟಿಗೆ ನಾನು ಕಲ್ಲುವ ಮತ್ತು ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡೋಣ. ಅದು ಅರೋಮಾ ಎಲ್ಲ ಫುಲ್ಲು ನಾವು ಏನು ರೆಸಿಪಿ ಮಾಡ್ತೀವಿ ಆ ಡಿಶ್ ಒಳಗಡೆ ಫುಲ್ಲು ಘಮ ಚೆನ್ನಾಗಿ ಸೇರಿಕೊಳ್ಳುತ್ತೆ. ನಾನಿಲ್ಲಿ ಫ್ರೋಝನ್ ಪೀಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿ ಬಟಾಣಿ ಬರುತ್ತಲ್ಲ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಬೈ ಚಾನ್ಸ್ ನೀವೇನಾದರೂ ಗಟ್ಟಿ ಬಟಾಣಿ ಹಾಕ್ತೀರಾ ಅಂದರೆ ನೈಟೇ ನೆನೆಸಿಟ್ಕೊಂಡು ಅದನ್ನು ಬೇಯಿಸಿ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ನಮಗೆ ಆನಿಯನ್ಸ್ ಸ್ವಲ್ಪ ಕ್ಯಾರಮಲೈಸ್ ಆಗುತ್ತಲ್ಲ, ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ಇದೆಲ್ಲ ಲಂಚ್ ಬಾಕ್ಸ್ಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ಗೆ ಆಫೀಸ್ಗೆ ಇರ್ಬೋದು, ಇಲ್ಲ ನಾವು ವರ್ಕಿಂಗ್ ಹೋಗ್ತಾ ಇರೋದ್ರಿಂದ ನಾವು ಕ್ಯಾರಿಯರ್ ಎತ್ಕೊಂಡು ಹೋಗ್ಬೋದು. ಸೊ ಈಗ ನಾನು ಆನಿಯನ್ ಎಲ್ಲ ಕ್ಯಾರಮಲೈಸ್ ಆಗಿದೆ. ಸೊ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲೆಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಇದು ಎಲ್ಲಿವರೆಗೂ ನಾವು ಫ್ರೈ ಮಾಡಬೇಕಂದ್ರೆ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅದು ನಾನು ಮಸಾಲೆ ಹಾಕಿದ್ನಲ್ಲ, ಅದ್ರ ಜೊತೆಲೇ ನಾನು ಈಗ ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಅದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟು ನಾನು ಸ್ಕ್ವೀಸ್ ಮಾಡಿಟ್ಟಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಡಿಶ್ ಇದೆಲ್ಲ ಈಗ ಫೆಸ್ಟಿವಲ್ಸ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಇದನ್ನು ಮಾಡ್ಕೋಬೋದು. ಹಬ್ಬಗಳಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ನಾನು ಮಸಾಲೆ ಹಾಕಿದ್ದು ಸ್ವಲ್ಪ ಹೊತ್ತಿಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಈ ಸೋಯಾ ಚಂಕ್ಸೇ ಹಾಕ್ಕೊಂಡು ಅಂತಲ್ಲ, ನೀವು ಇದಕ್ಕೆ ಬೇಕಾದರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಬರೀ ಪೀಸ್ ಬಿರಿಯಾನಿ ಮಾಡ್ಕೋಬೋದು, ಆ ಥರ ಎಲ್ಲ ಮಾಡ್ಕೋಬೋದು. ಇಲ್ಲಿ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕಿದ್ದೀನಿ. ಈಗ ನನಗೆ ಓವರಾಲ್ ನನಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಜಸ್ಟ್ 1/2 ಸ್ಪೂನ್ ಅಷ್ಟೇ ಸಾಲ್ಟ್ ಹಾಕಿರೋದು. ಈಗ ಇದನ್ನು ಸ್ವಲ್ಪ ಹಾಗೇ ನಾನು ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ. ಇದಷ್ಟೇ ನಾನು ಹೇಳ್ದಂಗೆ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಬೇಗ ಸೀದೋಗುತ್ತೆ. ಅದಕ್ಕಾಗಿ ಈಗ ನಾವು ಏನು ಸೋಯಾ ಚಂಕ್ಸ್ ಹಾಕಿದ್ದೀವಲ್ಲ, ಅದೆಲ್ಲನೂ ಆ ಮಸಾಲೆ ಒಳಗಡೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದು ನಾನು ಮಾಡೋ ಮೆಥಡು, ಹಾಗಾಗಿ ನಾನು ಚಿಕನ್ ಮಸಾಲ ಅವೆಲ್ಲನೂ ಆ್ಯಡ್ ಮಾಡ್ತೀನಿ ಯಾವುದೇ ಪಲಾವ್ ಐಟಮ್ಸ್ಗೆಲ್ಲನೂ. ಸೊ ಈಗ ಅದೇ ಥರ ಕರ್ಡ್ ಹಾಕ್ತಾಯಿದ್ದೀನಿ. ಕರ್ಡ್ ಅಷ್ಟೇ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋ ಆಯಿಲೆಲ್ಲ ಬಿಡಬೇಕು, ಅಷ್ಟವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ನಾನು ಇದರಲ್ಲಿ 1 ಗ್ಲಾಸಷ್ಟು ನಾನು ರೈಸ್ ತಗೊಳ್ತಾ ಇರೋದು. ಇದು ಬಂದು ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ರಾ ರೈಸ್ ಯೂಸ್ ಮಾಡ್ಕೋಬೋದು, ಇಲ್ಲ ಬಾಸ್ಮತಿ ರೈಸ್ ಯಾವುದಾದ್ರು ಯೂಸ್ ಮಾಡ್ಕೋಬೋದು.
ಏನಂದರೆ ರಾ ರೈಸ್ ಇರ್ಬೋದು ಮತ್ತು ಬುಲೆಟ್ ರೈಸ್ ಇರ್ಬೋದು, ಅದಕ್ಕೆಲ್ಲ ನೀವು 1 ಕಪ್ ತೊಗೊಂಡ್ರೆ 2 ಕಪ್ಸ್ ಆಫ್ ವಾಟರ್ ಹಾಕಬೇಕಾಗತ್ತೆ. ಅದೇ ನೀವು ಜೀರಾ ರೈಸ್ ಇರ್ಬೋದು ಇಲ್ಲ ಬಾಸ್ಮತಿ ರೈಸ್ ಆಗಿರ್ಬೋದು ಅದೆಲ್ಲ ತೊಗೊಂಡ್ರೆ 1.5 ಗ್ಲಾಸ್ ಅಷ್ಟೇ ನೀರು ಹಾಕಬೇಕಾಗತ್ತೆ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಬಾಸ್ಮತಿ ರೈಸ್ ನೆನೆಸಿ ಯೂಸ್ ಮಾಡೋದ್ರಿಂದ 1.5 ಗ್ಲಾಸೇ ಸಾಕಾಗುತ್ತೆ. ಸೊ ಈಗ ನಾನು ಆ ರೈಸ್ನ ಹಾಕಿ ಒಂದು 2-3 ಮಿನಿಟ್ಸು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲೇ. ಸೊ ನಾವೀಗ ಈ ಮಸಾಲೆ ಒಟ್ಟಿಗೆ ಫ್ರೈ ಮಾಡ್ತೀವಲ್ಲ ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿರುತ್ತೆ. ಹಾಗೆಯೇ ಅನ್ನದ ಹರಳಿರುತ್ತಲ್ಲ ಫುಲ್ಲು ಬಿಡಿ ಬಿಡಿಯಾಗುತ್ತೆ, ತುಂಬಾ ಟೇಸ್ಟಿಯಾಗೂ ಆಗುತ್ತೆ. ತಳ ಎಲ್ಲ ಇದಾಗತ್ತಲ್ಲ, ಸೊ ಅವಾಗ ಒಂದು ಸ್ವಲ್ಪ ಹಂಗೆ ಸೌಟಲ್ಲೇ ಆ ಥರ ಮಾಡ್ಕೊಳ್ತಾಯಿರಿ, ತಳ ಹಿಡಿಯೋಕ್ಕೆ ಬಿಡಬೇಡಿ. ಹಾಗಾಗಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫುಲ್ಲು ಅದು ಘಮ ತುಂಬಾ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಇಲ್ಲಂತೂ. ಈಗ ನಾನು ಇದಕ್ಕೆ 1/2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಕಾದರೂ ಬಿರಿಯಾನಿ ಪೌಡರ್ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆಚಿ ಪೌಡರ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಗರಂ ಮಸಾಲ ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಆಲ್ರೆಡಿ ಆ ಮಸಾಲೆ ಎಲ್ಲನೂ ನಾವು ಚಕ್ಕೆ ಲವಂಗೆಲ್ಲ ಹಾಕಿರೋದ್ರಿಂದ ಜಸ್ಟ್ 1/2 ಸ್ಪೂನ್ ಅಷ್ಟೇ ಸಾಕಾಗುತ್ತೆ. ಇಲ್ಲಿ ನಾವು ಹಾಕೋ ಗರಂ ಮಸಾಲೆ ಎಲ್ಲ ಎಕ್ಸ್ಟ್ರಾ ಹಾಕ್ತೀವಲ್ಲ ಅದೆಲ್ಲನೂ ರೈಸ್ ಒಳಗಡೆ ಎಲ್ಲ ಸೇರಿಕೊಂಡು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಸಾಕಾಗುತ್ತೆ. ಆಮೇಲೆ ಇನ್ನೊಂದು ಸ್ಪೂನ್ನ ನಾವು ಬಿರಿಯಾನಿ ರೆಡಿ ಆಗುತ್ತಲ್ಲ ಆಮೇಲೆ ಹಾಕಬೇಕಾಗತ್ತೆ. ಸೊ ಈಗ ಅಷ್ಟೇ, ಅದನ್ನು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಆಗೋಯ್ತು. ಈಗ ನಾನು ಬಿಸಿ ಮಾಡಿಟ್ಕೊಂಡಿರೋ ನೀರನ್ನ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿರೋದ್ರಿಂದ 1 ಕಪ್ ರೈಸ್ಗೆ 2 ಕಪ್ಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಈ ರೆಸಿಪಿ ಬಂದು ನಾನು ಹೇಳಿದಂಗೆ ಪಾರ್ಟೀಸಲ್ಲೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಮಾಡಿ ರಾಯ್ತಾ ಇಟ್ಕೋಬೋದು ಪಕ್ಕದಲ್ಲಿ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ಒಂದು ಸ್ವಲ್ಪ ಕುದಿ ಬಂದಿದ ತಕ್ಷಣ ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ಸ್ ಕೂಗ್ಸಿದ್ರೆ ಆಗುತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕುಕ್ಕರ್ 1 ವಿಜಿಲ್ಗೆ ರೈಸ್ ಆಗೋಗುತ್ತೆ. ಆ ಥರ ಇದ್ದಾಗ ಮಾತ್ರ ನೀವು 1 ವಿಜಿಲ್ ಇಟ್ಕೊಳ್ಳಿ. ನಾನು ಯೂಸ್ ಮಾಡೋ ಕುಕ್ಕರ್ ಬಂದು 2 ವಿಜಿಲ್ಸ್ಗೆ ಸರಿ ಹೋಗುತ್ತೆ. ವಾವ್, ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ರೆಡಿಯಾಗಿ ಬಂದಿದೆ. ನೋಡೋದಕ್ಕಂತೂ ಡಿಲಿಷಿಯಸ್ ಆಗಿದೆ ಫ್ರೆಂಡ್ಸ್. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ಆಗ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನಾನು ಈ ರೆಸಿಪಿನ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ನೀವು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೀವು ಒಂದೊಳ್ಳೆ ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ಕೋಬೋದು. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವು ಆಗ ಪ್ರೆಸ್ ಮಾಡೋದ್ರಿಂದ ನಾನು ಯಾವಾಗೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಗ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಸೊ ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡಾದಮೇಲೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕಿ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ. ಸೊ ಈಗ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಬಿರಿಯಾನಿನ ಸರ್ವ್ ಮಾಡೋ ಟೈಮು. ನೋಡ್ತಾ ಇದ್ದೀರಲ್ಲ, ಸೂಪರ್ ಡಿಲಿಷಿಯಸ್ ಆಗಿದೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ ಇದನ್ನು. ಸೊ ನಾನಿಲ್ಲಿ ಸ್ವಲ್ಪ ಕರ್ಡು ಮತ್ತು ಸೌತೆಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಬರೀ ಇದು ಮೊಸರಿಗೆ ಚೆನ್ನಾಗಿರಲ್ಲ, ಸ್ವಲ್ಪ ಅದ್ರ ಮೇಲೆ ಟಾಪಿಂಗ್ ಸಾಲ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.